ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಹೇಮ ಮಾತಾಡ್ತಾ ಇರೋದು. ಇವತ್ತು ಬಿಸಿ ಬಿಸಿ ಮೈಸೂರು ಬೋಂಡ ಮಾಡ್ತಾ ಇದ್ದೀನಿ. ಅದು ಯಾವ ರೀತಿ ಅಂತ ಒಂದ್ಸಲ ನೋಡ್ಕೊಂಡು. ಮೊದಲನೇದಾಗಿ ಒಂದು ಬೌಲ್ ಇಟ್ಕೊಳ್ಳೋಣ. ಆಮೇಲೆ ಮೈದಾ ಹಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಮೈದಾ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಒಂದು ಬೌಲ್ ಅಷ್ಟು ಮೊಸರು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಮೊಸರಾಗಿ ಕಲಿಸ್ಕೊಂಡಿದ್ದೀವಲ್ಲ, ಇವಾಗ ಇದು ಗಟ್ಟಿಯಾಗಿದೆ. ಹಂಗಾಗಿ ನಾವು ಬಿಸಿನೀರು ಕಾಸಿ ಹಾಕ್ಕೋಬೇಕು. ಇದಕ್ಕೆ ಮತ್ತೆ ತಣ್ಣೀರು ಹಾಕ್ಕೋಬೇಡ್ರಿ, ಬಿಸಿನೀರು ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ನೋಡ್ರಿ, ಹಿಟ್ಟು ಈ ಥರ ಕಲಸಿಟ್ಕೊಂಡಿದ್ದೀನಿ ನಾನು. ಬೋಂಡ ಮಾಡಕ್ಕಂದ್ರೆ ಈ ಥರ ಕಲಸಿಟ್ಕೋಬೇಕು. ಈ ಅದಕ್ಕೆ ಇರ್ಬೇಕು ಹಿಟ್ಟು. ನೋಡ್ರಿ, ಇವಾಗ ಇದಕ್ಕೆ ಏನೇನು ಹಾಕ್ಬೇಕಂದ್ರೆ ಹಸೆಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಉಪ್ಪು, ಹಸಿ ಶುಂಠಿ ಇವೆಲ್ಲನೂ ಇದ್ರೊಳಗೆ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಇವಾಗ ಹಿಟ್ಟು ನೆನೆಸಿದ್ವಲ್ಲ, ಇವಾಗ ಬೋಂಡ ಹಾಕೊಂಡು ಬನ್ನಿ. ನೋಡ್ರಿ, ಈ ಥರ ಉಂಡೆ ಮಾಡಿಕೊಂಡು ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಈ ಥರ ಬಿಡೋಣ. ನೋಡ್ರಿ, ಎಣ್ಣೆಗೆ ಹಾಕ್ತಾನೆ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಅದು. ಬೋಂಡ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ ಆಗಿ. ಅದೇ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ನೋಡ್ರಿ, ಬೋಂಡ ಸಖತ್ತಾಗಿ ಬಂದಿದೆ. ನೋಡಿ, ಸ್ಮೂತಾಗಿ ಬಂದಿದೆ. ನೀವು ಒಂದ್ಸಲ ಮನೆಯಲ್ಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಮೈಸೂರು ಬೋಂಡನ ಇವಾಗ ನಮ್ಮ ಅಜ್ಜಿಗೆ ಟೇಸ್ಟ್ ನೋಡಕ್ ಕೊಡೋಣ. ಬನ್ನಿ, ಹೇಗಿದೆ ಅಂತ ನೋಡೋಣ. ಸೂಪರ್.